ಇಲ್ಲೊಂದು ಹುಡುಗಿ ನೋಡಿ ಮದುಮಗಳಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಪಾಪ ಮದುವೆ ಮಾಡ್ಕೊಳ್ಳೋದಕ್ಕೆ ಕಾದು ಕೂತ್ಕೊಂಡಿದ್ದಾಳೆ. ಆದ್ರೆ ನಾವೆಲ್ಲರೂ ತಿಳ್ಕೊಂಡಿರೋ ಹಾಗೆ ಇವಳಂತೂ ಒಳ್ಳೆ ಹುಡುಗಿ ಅಲ್ಲ. ಇವಳು ಒಂದಲ್ಲ ಎರಡಲ್ಲ 3 ಅಲ್ಲ 4 ಅಲ್ಲ 7 ಜನ ಗಂಡಸರನ್ನ ಮದುವೆ ಆಗಿ ಈಗ 8ನೇ ಮದುವೆ ಆಗೋದಕ್ಕೆ ರೆಡಿ ಆಗ್ತಾ ಇರ್ತಾಳೆ. ಈ ವಿಷಯ ಹೇಗೋ 7 ಜನ ಗಂಡಂದ್ರಿಗೂ ಗೊತ್ತಾಗ್ಬಿಡುತ್ತೆ. ಈಗ 7 ಜನ ಗಂಡಂದ್ರು ಮದುವೆ ಮಂಟಪಕ್ಕೆ ಬಂದು ಎಲ್ಲರನ್ನ ಹೊಡೆದು ಅವಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊತಾರೆ. ಆದ್ರೆ ಜಗಳ ತುಂಬಾ ದೊಡ್ಡದಾಗಿ ಪೊಲೀಸ್ ಸ್ಟೇಷನ್ ವರ್ಗೂ ಹೊರಟೋಗುತ್ತೆ. ಅಲ್ಲಿಗ ಪೊಲೀಸ್ನವರೆಲ್ಲ ವಿಚಾರಣೆ ಮಾಡಿದಾಗ ನಿಜ ಏನು ಅಂತ ಗೊತ್ತಾಗುತ್ತೆ. ಈ ಹುಡುಗಿ ಒಂದ್ ಮನೆಯಲ್ಲಿ ಹಿಂದೂ ಅಂತ, ಇನ್ನೊಂದ್ ಮನೆಯಲ್ಲಿ ಕ್ರಿಶ್ಚಿಯನ್ ಅಂತ, ಮತ್ತೊಂದ್ ಮನೆಯಲ್ಲಿ ಮುಸ್ಲಿಂ ಅಂತ, ಹೀಗೆ ಎಲ್ರು ಯಾಮರ್ಸಿ 7 ಜನರನ್ನ ಮದುವೆ ಆಗಿರ್ತಾಳೆ. ಅಲ್ಲಿ ಮದುವೆ ಆಗಿದ್ದವ್ರ ಜೊತೆ ಜಾಲಿಯಾಗಿ ಮಾತಾಡ್ತಿರ್ತಾಳೆ. ಆಗಲ್ಲಿ ಟೈಮ್ ನ ನೋಡ್ಕೊಂಡು ಗ್ಯಾಪ್ ನಲ್ಲಿ ಎಸ್ಕೇಪ್ ಆಗ್ತಾ ಇರ್ತಾಳೆ. ಇದನ್ನೆಲ್ಲ ತಿಳ್ಕೊಂಡು ಪೊಲೀಸ್ ಈಗ ಅವಳ ಹ್ಯಾಂಡ್ ಬ್ಯಾಗ್ ನಲ್ಲಿ ಒಂದು ಫೋಟೋ ಇರುತ್ತೆ. ಈ ಫೋಟೋ ಯಾರ್ದು ಅಂತ ಕೇಳಿದಾಗ ಅವಳೀಗ ತನ್ನ ಫ್ಲಾಶ್ ಬ್ಯಾಗ್ ನ ಓಪನ್ ಮಾಡ್ತಾಳೆ. ತುಂಬಾ ದಿನಗಳಿಂದ ಅವ್ರ ಅಮ್ಮನಿಗೆ ಹುಷಾರಿರಲ್ಲ. ಆಪರೇಷನ್ ಮಾಡಿದ್ರೇನೆ ಅಮ್ಮನ್ನ ಬದುಕಿಸ್ಕೋಬಹುದು ಅಂತ ಹೇಳಿ ಡಾಕ್ಟರ್ ಹೇಳಿರ್ತಾರೆ. ಸೊ ಅದಕ್ಕೋಸ್ಕರನೇ ಒಬ್ಬ ರೌಡಿನ ಮೀಟ್ ಆಗಿ ಅವನಿಂದಲೇ ಈ ಕೆಲಸಕ್ಕೆ ಹೇಳಿರ್ತಾಳೆ. ಮೊದಲಿಗೆ ಒಂದೇ ಒಂದ್ ಮದುವೆ ಅಂತ ಹೇಳಿದವನು ಆಮೇಲೆ ಇವಳನ್ನ ಎದುರಿಸಿ ಬೆದರಿಸಿ ಇವಳಿಗೆ ತುಂಬಾನೇ ಮದುವೆ ಮಾಡಿಸ್ಬಿಟ್ಟಿರ್ತಾನೆ. ಅವಳಿಂದ ಇವನು ತುಂಬಾನೇ ಬಂಗಾರನ ಸಂಪಾದಿಸ್ಕೊಂಡ್ಬಿಡ್ತಾನೆ. ಇವಳಿಗೆ ಅವಾಗ ಅಷ್ಟೋ ಇಷ್ಟೋ ದುಡ್ಡನ್ನ ಕೊಡ್ತಾ ಇರ್ತಾನೆ. ಈ ಕಥೆನೆಲ್ಲ ಕೇಳಿಸ್ಕೊಂಡ್ಮೇಲೆ ಪಾಪ ಪೊಲೀಸ್ ಅಪ್ಪನ್ಗೆ ಅವಳ ಮೇಲೆ ಕರುಣೆ ಉಕ್ಕಿ ಬಂದ್ಬಿಡುತ್ತೆ. ಇವಳು ಪಾಪದವಳು ಅಂತ ಗೊತ್ತಾದ್ಮೇಲೆ ಈಗ ಆ ಖದೀಮನ ಹಿಡಿಯೋದಕ್ಕೆ ಅಂತ ಹೇಳಿ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೋತಾನೆ. ಅದೇನಂದ್ರೆ ಇವಳನ್ನ ಫ್ರೀ ಆಗ್ಬಿಟ್ಟು ಇವಳು ನೋಡೋದಕ್ಕೆ ಅವನ್ ಬಂದಾಗ ಅವನನ್ನ ಕ್ಯಾಚ್ ಹಾಕೋಬೇಕು ಅಂತ ತಿಳ್ಕೊತಾನೆ. ಅದಕ್ಕೋಸ್ಕರ ಇವಳನ್ನೀಗ ಅವ್ನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕೋಸಿ ಅವ್ನ್ ಬರ್ತಾನೇನೋ ಅಂತ ಹೇಳಿ ವೇಟ್ ಮಾಡ್ತಾ ಇರ್ತಾರೆ. ನಮ್ ಹೀರೋಯಿನ್ ಈಗ ಒಬ್ಬನ್ ಕಡೆ ತಿರುಗಿ ನೋಡ್ತಾಳೆ. ಆಗ್ಲೇ ಪೊಲೀಸರೆಲ್ಲರೂ ಹೋಗಿ ಅವನನ್ನ ಹಿಡಿದು ಬಿಡ್ತಾರೆ. ಆಮೇಲೆ ಈಗ ಅವನ ಐಡೆಂಟಿಟಿನ ಚೆಕ್ ಮಾಡಿದ್ರೆ ಅದು ಅವನಲ್ಲ. ಈಗೆಲ್ರು ನಮ್ ಹೀರೋಯಿನ್ ಕಡೆ ತಿರುಗಿ ನೋಡಿದ್ರೆ ಅವಳು ಕೂಡ ಅಲ್ಲಿಲ್ಲ. ಆಕ್ಚುಲಿ ಅವತ್ ನಡೆದಿದ್ದೇನಪ್ಪ ಅಂತ ಹೇಳಿದ್ರೆ ಅದಿನ ಸ್ಟೇಷನ್ ಅಲ್ಲಿ ಟಿವಿನಲ್ಲಿ ಒಂದು ಸೀರಿಯಲ್ ಪ್ಲೇ ಆಗ್ತಾ ಇರುತ್ತೆ. ಅದನ್ನ ನೋಡಿದ್ ನಮ್ ಹೀರೋಯಿನ್ ಈಗ ಅದೇ ಕತೆನ ಅವಳಿಗೆ ಬೇಕಾಗಿರೋ ತರ ಇಂಪ್ರೂವೈಸ್ ಮಾಡ್ಕೊಂಡು ಅದೆಲ್ಲ ತನಗೆ ಆಗಿರೋ ತರ ಎಲ್ರನ್ನ ನಂಬಿಸ್ಬಿಡ್ತಾಳೆ. ಪೊಲೀಸ್ ಅವ್ರ ಜೊತೆ ತುಂಬಾ ಬ್ರಿಲಿಯಂಟ್ ಆಗಿ ಆಟಾಡಿ ಎಲ್ಲರಿಗೂ ನಾಮ ಹಾಕಿ ಶಬರಿಮಲೆಗೆ ಹೋಗ್ತಾ ಇದ್ದೆ ಗುಂಪು ಜೊತೆ ಸೇರ್ಕೊಂಡು ಕ್ಲೀನ್ ಆಗಿ ಎಸ್ಕೇಪ್ ಆಗ್ಬಿಡ್ತಾಳೆ. ಅವಳ ಮೇಲೆ ಕರುಣೆ ತೋರಿಸಿದ್ನಲ್ವಾ ಒಬ್ಬ ಪೊಲೀಸ್ ಅಪ್ಪ, ಅವನ್ ಪರಿಸ್ಥಿತಿ. ಆಕ್ಚುಲಿ ಈ ಮೂವಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ? ಈ ಮೂವಿ ಬಂದು ಮಲಯಾಳಂ ಸಿನಿಮಾ. ಈ ಮೂವಿನಲ್ಲಿ ಆಕ್ಟ್ ಮಾಡಿರೋ ಹೀರೋಯಿನ್ ಕೂಡ ಮಲಯಾಳಿನೇ. ಆದ್ರೆ ಈ ಮೂವಿನಲ್ಲಿ ಹೀರೋಯಿನ್ ಪ್ಲೇ ಮಾಡಿರೋ ರೋಲ್ ಇದೆ ಗೊತ್ತಾ, ಅದು ಕನ್ನಡದವಳು ಅಂತ. ಅವಳು ಹುಟ್ಟಿ ಬೆಳೆಯೋದೆಲ್ಲ ಸುಳ್ಯದಲ್ಲಿ, ಇನ್ನ ಮದುವೆ ಮಾಡ್ಕೊಂಡು ಮೋಸ ಮಾಡೋದೆಲ್ಲ ಮೈಸೂರಿನಲ್ಲಿ. ಆದ್ರೆ ಅವಳು ತಗಲಾಕೊಂಡು ಎಸ್ಕೇಪ್ ಆಗೋದು ಮಾತ್ರ ಕೇರಳದಲ್ಲಿ. ಸೊ ಇದೇ ತರ ಪ್ರತಿದಿನ ಹೊಸ ಕಥೆಗಳಿಗೋಸ್ಕರ ಪ್ಲೀಸ್ ಫಾಲೋ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ. ಥ್ಯಾಂಕ್ ಯು.